ನಮಸ್ಕಾರ ಆತ್ಮೀಯ ಕನ್ನಡ ಬಂಧುಗಳಿಗೆ, ಅನ್ನ ಕೊಡೋ ರೈತರಿಗೆ, ದೇಶ ಕಾಯೋ ಯೋಧರಿಗೆ ಸಾಷ್ಟಾಂಗ ನಮಸ್ಕಾರಗಳು. ಇವತ್ತಿನ ಸಂಚಿಕೆ ಏನಪ್ಪ ಅಂದರೆ, ನಿನ್ನೆ ಎಲ್ಲ 3 ದಿವಸಕ್ಕೆ ಮುಂಚೆ ದೇಶಕ್ಕಾಗಿ ಏಕಾಂಗಿಯಾಗಿ ಹೋರಾಡಿ ಇಡೀ ಚೀನಾದ ಸೇನೆಯನ್ನೇ ಗಡಗಡ ನಡಗಿಸಿ ವೀರ ಮರಣವನ್ನು ಒಪ್ಪಿದಂಥ ವಿಕ್ರಮ್ ಸಿಂಗ್ ರಾಥೋಡ್ ಅವರ ಚರಿತ್ರೆಯನ್ನು ಹೇಳಿದೆ. ಈಗ ಅದೇ ರೀತಿ ನಮ್ಮ ಹುತಾತ್ಮನಾದ ಇನ್ನೊಬ್ಬ ವೀರ ಸೇನಾನಿ ನಮ್ಮ ಯೋಧರ ಚರಿತ್ರೆಯನ್ನು ಹೇಳ್ತಾ ಇದ್ದೀನಿ. ಏನು ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡುತ್ತಿರುವವರು, ದೇಶಕ್ಕಾಗಿ ದುಡಿಯುತ್ತಿರುವವರ ಮಾಹಿತಿಗಳನ್ನು ಪಡೆದು ನನಗೆ ಆ ಮಾಹಿತಿಗಳನ್ನು ಕಲೆ ಹಾಕಿ ಅದನ್ನು ಜನಕ್ಕೆ ತಿಳಿಸ್ಬೇಕು ಅಂತಿದ್ದೀನಿ. ಯಾಕಪ್ಪ ಅಂದರೆ, ರೈತ ಋಣ, ದೇಶ ಕಾಯುವ ಯೋಧರ ಋಣ ನಾವು ಈ ಜನ್ಮದಲ್ಲಿ ಸತ್ರು ತೀರ್ಸೋಕ್ಕಾಗಲ್ಲ. ಅವರಿಬ್ಬರು 2 ಕಣ್ಣುಗಳಿದ್ದಂಗೆ ನಮಗೆ ಅಂತ ಹೇಳುತ್ತಾ ಅವರಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಇವತ್ತಿನ ಈ ಚರಿತ್ರೆಯ ಸೂತ್ರಧಾರ ಮುರಳಿ ನಾಯಕ್ 2022ರಲ್ಲಿ 25 ವರ್ಷಗಳಿರುವಾಗ ನಮ್ಮ ಭಾರತದ ಸೇನೆಗೆ ಸೇರ್ತಾರೆ. ಅವ್ರ ತಂದೆ ಹೆಸರು ಶ್ರೀರಾಮ್ ನಾಯಕ್, ತಾಯಿ ಹೆಸರು ಜ್ಯೋತಿ ನಾಯಕ್. ಆಂಧ್ರ ಪ್ರದೇಶದ ಸತ್ಯಸಾಯಿ ಜಿಲ್ಲಾ ಗಡ್ಡ ತಾಂಡ ಪಂಚಾಯಿತಿಗೆ ಸೇರಿರ್ತಾರೆ. ಇವರು ಸೇರಿದಾಗ ಅವರ ತಂದೆ ತಾಯಿ ಬಡ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥ ಏಕೈಕ ಪುತ್ರ ಆಗಿರ್ತಾರೆ. ಇವರು ಸೇನೆಗೆ ಸೇರಬೇಕು ಅಂತ ಹಠ ಹಿಡಿತಾರೆ. ಹಠ ಹಿಡಿದಾಗ, ಬೇಡಪ್ಪ ನೀನು ಒಬ್ಬನೇ ಮಗ ನಮಗಿರೋದು, ಇಲ್ಲೇ ಏನಾದರೂ ಸೇವೆ ಮಾಡು ಅಂತ ಹೇಳ್ತಾರೆ. ಇಲ್ಲಮ್ಮ, ಹುಟ್ಟಿದ್ದೀವಿ, ಸತ್ತೋಗ್ತೀವಿ ಎಲ್ಲರೂ ಒಂದು ದಿವಸ, ಮಣ್ಣಲ್ಲಿ ಮಣ್ಣಾಗೋಕೆ ಮುಂಚೆ ನನ್ನ ಹಣೆ ಬರದಲ್ಲಿ ಭಾರತ ತಾಯಿ ಸೇವೆ ಮಾಡಿ ಸಾಯ್ಬೇಕು ಅಂತಿದ್ರೆ ಅದರಲ್ಲೇ ಸಾಯ್ತೀನಿ ಅಂತ ಹೇಳ್ಬಿಟ್ಟು ಹಠ ಹಿಡಿದ್ಬಿಟ್ಟು ಸೇನೆಗೆ ಸೇರ್ತಾನೆ. ಸೇನೆಗೆ ಸೇರಿರ್ತಕ್ಕಂಥ ಈ ಯುವ ಸಿಂಹ ಬಣ್ಣಿಸಲು ಪದಗಳಿಲ್ಲ ನಮಗೆ. ಏನು ಮುರಳಿ ನಾಯಕ್, ಆ ಮುರಳಿ ನಾಯಕ್ ಯಾರು ಭಾವಚಿತ್ರದಲ್ಲಿ ತೋರಿಸ್ತೀನಿ, ಒಮ್ಮೆ ನೋಡಿ. ನೋಡಿದ್ರಲ್ಲ, ಯುವ ಮುರಳಿ ನಾಯಕ್ ಸಿಂಹನ. ಅವರ ಜೊತೆಗೆ ಏನು ನಮ್ಮ ದೇಶ ಕಾಯುತ್ತಿರುವಾಗ ಏನು ಪಾಕಿಗಳ ಹಾಗೂ ಶತ್ರುಗಳ ಗುಂಡಿಗೆ ಬಲಿಯಾಗಿ, ಮೋಸದ ಜಾಲಕ್ಕೆ ಬಲಿಯಾಗಿ ಹುತಾತ್ಮರಾಗಿರ್ತಕ್ಕಂಥ ಎಲ್ಲ ನಮ್ಮ ಸೇನಾನಿಗಳಿಗೆ ನಮ್ಮ ಕಡೆಯಿಂದ ಪುಷ್ಪ ಗುಚ್ಛದ ನಮನಗಳು. ನಮಸ್ತೆ. ಈಗ ಏನಾಯ್ತಪ್ಪ ಅಂದರೆ, ಮೇ 8ನೇ ತಾರೀಕು ಈ ಪುಲ್ವಾಮಾ ದಾಳಿ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇರುವಾಗ ಈತನನ್ನು ನಮ್ಮ ಭಾರತ ದೇಶದ ಗಡಿಭಾಗದಲ್ಲಿ ನಿಯೋಜಿಸಿರ್ತಾರೆ. ಗಡಿಭಾಗದಲ್ಲಿ ನಿಯೋಜಿಸಿರುವಾಗ ರಾತ್ರಿ ವೇಳೆಯಲ್ಲಿ 15ರಿಂದ 16 ಈ ಪಾಕಿಸ್ತಾನಿ ಸೈನಿಕರು ಬರ್ತಾರೆ. ಇದನ್ನು ಅರಿತಂತಹ ಮುರಳಿ ನಾಯಕ್ ಏಕಾಂಗಿಯಾಗಿ ಹೋರಾಡುವಾಗ 14 ಜನ ಏನು ಈ ಪಾಪಿಗಳನ್ನು ತನ್ನ ಶೌರ್ಯ ಹಾಗೂ ಪರಾಕ್ರಮದಿಂದ ಅವರನ್ನು ಒಡೆದು ಉರುಳಿಸ್ಬಿಟ್ಟು ಇವರು ಕತೆ ಮುಗೀತಿನ್ನ ಅಂತ ಹೇಳ್ಬಿಟ್ಟು ಈ ವಿಚಾರವನ್ನು ನಾವು ನಮ್ಮ ಶಿಬಿರಕ್ಕೆ ತಿಳಿಸೋಣ ಅಂತ ಹೇಳ್ಬಿಟ್ಟು ಪಾಪ ಹಿಂತಿರುಗಿ ಬರ್ತಾ ಇರ್ತಾರೆ. ಈ ಪಾಪಿಗಳು ಹಿಂದಿನಿಂದ ಬಂದು ಗುಂಡಿನ ಸುರಿಮಳೆಯನ್ನು ಗೈದು, ಹಿಂದಿನಿಂದ ಬಂದಂಥ ಪಾಪಿಗಳು ಹಿಂದಿನಿಂದ ಗುಂಡೊಡೆದು ಇದನ್ನ ಸಾಯಿಸ್ತಾರೆ, ಗುಂಡಿಕ್ಕೆ ಸಾಯಿಸಿ ಇವತ್ತು ನಮ್ಮನ್ನೆಲ್ಲ ಆಗಲಿ ಹುತಾತ್ಮರಾಗಿರ್ತಕ್ಕಂಥ ಮುರಳಿ ನಾಯಕ್ 25 ವರ್ಷಕ್ಕೆ ಸೇನೆ ಸೇರಿ ಪರಾಕ್ರಮವನ್ನು ಮೆರೆದು ಹುತಾತ್ಮರಾಗ್ತಾರೆ, ದೇಶಕ್ಕಾಗಿ ಪ್ರಾಣ ತೆತ್ತಿದ್ದಾರೆ. ಇಂಥವರನ್ನ ಚರಿತ್ರೆನ ನಾವು ಜನಕ್ಕೆ ತಿಳಿಸಿ, ಇಂಥವರ ಚರಿತ್ರೆಗೆ ನಾವು ಪ್ರತಿನಿತ್ಯ ಎಲ್ರಿಗೂ ತಿಳಿಸೋಣ. ಅದನ್ನು ಬಿಟ್ಟು ಯಾರೋ ಒಬ್ಬ ಸಿನಿಮಾ 100 ದಿವಸ ಓಡಿದವನು ನಿಜವಾಗಿ ನಾಯಕ ಅಲ್ಲ, ಹೀರೋ ಅಲ್ಲ. ಅವನೇನಿದ್ರು ಮನೋರಂಜನೆ ನಾಯಕರು. 365 ದಿವಸ ಊಟ ಕೊಡೋರು, 365 ದಿವಸ ದೇಶ ಕಾಯೋನು ನಿಜವಾದ ನಾಯಕರು. ಆ ನಾಯಕರಿಗೆ ಶಿರಬಾಗಿ ವಂದನೆಗಳು. 100 ರನ್ ಹೊಡೆದವನು ನಾಟ್ಔಟ್ ನಾಯಕ ಅಲ್ಲ, 50 ರನ್ ಹೊಡೆದವನು ನಾಟ್ಔಟ್ ನಾಯಕ ಅಲ್ಲ, ಕಪ್ಪುಗಂದು ತೆತ್ತುಕೊಟ್ಟವನು ನಾಟ್ಔಟ್ ನಾಯಕ ಅಲ್ಲ. 365 ದಿವಸ ತನ್ನ ಕುಟುಂಬವನ್ನೇ ಮರೆತು ಹಗಲಿರುಳು ನಮಗಾಗಿ, ನಮ್ಮ ಪ್ರಾಣ ಪಕ್ಷಿಗಳಿಗಾಗಿ ಕೋವಿಯನ್ನು ಹಿಡಿದು ನಮಗಾಗಿ ಅನ್ನ ಕೊಡ್ತಕ್ಕಂಥ ಇಬ್ಬರುಗಳು, 2 ಕಣ್ಣುಗಳು. ಆ ಕಣ್ಣುಗಳಂದ್ರೆ ವೀರ ಯೋಧರು, ವೀರ ರೈತರು. ಇವರೇ ನಿಜವಾದ ನಾಯಕರುಗಳು, ನಿಜವಾದ ನಾಟ್ಔಟ್ ನಾಯಕರುಗಳು. 50-100 ರನ್ ನಾಟ್ಔಟ್ ನಾಯಕ ಅಲ್ಲ, 100 ದಿನ ಸಿನಿಮಾ ಓಡಿಸಿದವನು ಹೀರೋ ಅಲ್ಲ. ಅವನೇನಿದ್ರು ಮನರಂಜನೆ ನಾಯಕ, ಇವರು ಕ್ರೀಡಾ ನಾಯಕ ಅಂತ ಹೇಳ್ತಾ ನಿಜವಾದ ನಾಯಕರುಗಳು, ದೇಶಕ್ಕಾಯ ಯೋಧರು, ಅನ್ನ ಕೊಡೋ ರೈತರು ಅಂತ ಹೇಳ್ತಾ ಮುರಳಿ ನಾಯಕ್ಗೆ ಜಯವಾಗಲಿ, ಮುರಳಿ ನಾಯಕ್ ಶಿರಾಯು ಅಂತ ಹೇಳ್ತಾ ಇಂಥ ಯುವ ಯೋಧನನ್ನು ಕಳೆದುಕೊಂಡ ನಾವುಗಳು
ನಿಜವಾಗ್ಲೂ ಅನಾಥರಾಗಿದ್ದೀವಿ. ಯಾರ್ಯಾರು ನಮ್ಮಂಥ ಭ್ರಷ್ಟರು ಊರಿಗೊಬ್ರು ಇರೋದಕ್ಕಿಂತನೂ ಮುರಳಿ ನಾಯಕ್ ಅಂತ ಅವರು ಊರಿಗೆ ಒಬ್ಬರಿದ್ರೆ ಒಬ್ಬರಿದ್ರೆ 100 ಜನ ಇದ್ದಂಗೆ ನಮ್ಮ ಸೈನ್ಯದಲ್ಲಿ ಅಂತ ಹೇಳುತ್ತಾ ಮುರಳಿ ನಾಯಕ್ಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಜೈ ಮುರಳಿ ನಾಯಕ್.